ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಯ ಚುನಾವಣೆ ಮತ್ತೆ 4 ತಿಂಗಳು ಮುಂದೂಡಿಕೆಯಾಗಿದೆ. ಡಿಸೆಂಬರ್ 31ರ ಒಳಗೆ ಚುನಾವಣೆ ನಡೆಸುವಂತೆ ಆದೇಶ ಬಂದಿದೆ. ನಾವಾಗಲೇ ಹೇಳ್ತಾ ಇದ್ವಿ ಖಂಡಿತವಾಗ್ಲೂ ಮುಂದೂಡಿಕೆ ಆಗುತ್ತೆ ಅಂತ, ಡಿಸೆಂಬರ್ವರೆಗೂ ಹೋಗುತ್ತೆ ಅಂತ ಹೇಳಿದ್ವಿ. ನೋಡಿ ಆದೇಶ ಹೆಂಗೆ ಬಂದಿದೆ. ಡಿಸೆಂಬರ್ 31ರ ಒಳಗೆ ನಡೆಸಬೇಕು ಆದೇಶ. ಇದು ಸುಪ್ರೀಂ ಕೋರ್ಟ್ದು 3 ಸದಸ್ಯ ಪೀಠದಿಂದ ಬಂದಿದೆ. ಆಗಸ್ಟ್ ಹೋಯ್ತು, ಜೂನ್ ಹೋಯ್ತು, ಡಿಸೆಂಬರ್ ಬಂತು. ಇದೇ ಕೊನೆಯ ಅವಕಾಶ, ಮತ್ಯಾವುದೇ ಅವಕಾಶ ನೀಡೋದಿಲ್ಲ. ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸಲ್ಲಿಸಿದಂತಹ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ನಡೆದು ವಾದ ಪ್ರತಿವಾದ ಬಂದು ಈಗ ರಾಜ್ಯ ಸರ್ಕಾರದ ಒಂದು ಮನವಿಗೆ ಸುಪ್ರೀಂ ಕೋರ್ಟ್ ಕೂಡ ಎಸ್ ಅಂತ ಹೇಳಿದೆ. ಡಿಸೆಂಬರ್ 31ರ ಒಳಗೆ ಜಿಬಿಎ ಚುನಾವಣೆ ನಡೆಸಬೇಕು ಅಂತ ಇವರು ಕೋರಿದ್ರು. ಅಂದರೆ ಅಷ್ಟರೊಳಗೂ ನಮ್ಗೆ ಅವಕಾಶ ಕೊಡಿ, ಯಾಕೆಂದರೆ ಎಲ್ಲ ಸಿಬ್ಬಂದಿ, ಚುನಾವಣಾ ಆಯೋಗದ ಸಿಬ್ಬಂದಿ, ಬೇರೆ ಬೇರೆ ಸರ್ಕಾರಿ ಇಲಾಖೆಗಳ ಎಂಪ್ಲಾಯೀಸ್ ಏನಿದ್ದಾರೆ ಅವರೆಲ್ಲರೂ ನಾವು ಇಲ್ಲಿ ಬಳಸ್ಕೊಳ್ತಿದ್ದಾವೆ. ಇದು SIR ಕೂಡ ಲೇಟ್ ಆಗುತ್ತೆ, ಕರಡು ಪ್ರತಿ ಬರೋರ್ಗೂ ಕೂಡ ನಮ್ಮ ಕೆಲಸಗಳಿದ್ದಾವೆ. ಹಾಗಾಗಿ ಇದಕ್ಕೆ ಮತ್ತೆ ಹಿನ್ನಡೆ ಆಗಿಬಿಡುತ್ತೆ, ನೀವು ಅಲ್ಲೇನಾದರೂ ಎಲೆಕ್ಷನ್ ಅನೌನ್ಸ್ ಮಾಡಿದ್ರಿ ಅಂತ ಇವ್ರು ಕೇಳಿಕೊಂಡ್ರು. ಹಾಗಾಗಿ ಅವರ ಮನವಿಯನ್ನು ಆಲಿಸಿ ಸುಪ್ರೀಂ ಕೋರ್ಟ್ ಈ ಮಹತ್ವದ ತೀರ್ಮಾನ ಕೈಗೊಂಡಿದೆ. ಡಿಸೆಂಬರ್ 31ರ ಒಳಗೆ ಅವಕಾಶ ಕೊಡಲಾಗಿದೆ. ಅಂದರೆ ಇನ್ನೂ 4 ತಿಂಗಳುಗಳ ಕಾಲ ಸಮಯಾವಕಾಶ ಸಿಕ್ಕಿದೆ. ಈಗ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ರು ಕಾಂಗ್ರೆಸ್ಗೆ, ಏನಪ್ಪ ಕಾಂಗ್ರೆಸ್ನವ್ರಿಗೆ ಚುನಾವಣೆ ನಡೆಸಲಿಕ್ಕೆ ಆಗ್ತಾ ಇಲ್ಲ, ಹೆದರ್ಕೊಳ್ತಿದ್ದಾರೆ, ಅಥವಾ ಇನ್ನೂ ಟೈಮ್ ಸಿಗಲಿ, ಬೇಕು ಅಂತಲೇ ಹೀಗೆಲ್ಲ ಮಾಡ್ತಿದ್ದಾರೆ ಅಂಥೇಳಿ. ಬಟ್ ಈಗ ಅವರು ಸಕಾರಣಗಳನ್ನು ಕೊಟ್ಟಿದ್ರು, ಅಂಕಿ ಅಂಶಗಳನ್ನು ಕೂಡ ಸರ್ಕಾರಿ ಪರ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟರು. ನೋಡಿ ಹೇಗಿದೆ ಸ್ಟ್ರಾಟಜಿ. ಅಂದರೆ 70,000 ಸಿಬ್ಬಂದಿ ಇರೋದು, ಅವರೆಲ್ಲರೂ ಕೂಡ ಅಲ್ಲಿ ಮನೆಗೆ ಹೋಗಿ SR ಪ್ರಕ್ರಿಯೆ ಪರಿಷ್ಕರಣೆ ತೊಡಗಿಸ್ಕೊಂಡಿದ್ದಾರೆ. ಅವ್ರನ್ನ ಸಡನ್ಲಿ ಚುನಾವಣೆ ಅನೌನ್ಸ್ ಆದರೆ ಈ ಕಡೆ ಕರ್ಕೊಂಬರೋಕ್ಕಾಗೋದಿಲ್ಲ. ಅದಕ್ಕೆ ಮತ್ತೆ ಟೈಮ್ ಶಾರ್ಟೇಜ್ ಆಗುತ್ತೆ, ಹಿನ್ನಡೆ ಆಗುತ್ತೆ, ಮತ್ತದು ವಿಳಂಬ ಆಗ್ಬೋದು. ಅದನ್ನ ಮಾಡಲಿಕ್ಕೆ ಮೊದಲು ಅವಕಾಶ ಕೊಡಿ ಅಂಥೇಳಿ. ಬಟ್ ಈಗ ಅದೆಲ್ಲದಕ್ಕೂ ಕೂಡ ನ್ಯಾಯಾಲಯ ಪುರಸ್ಕರಿಸಿದೆ. ಜಿಬಿಎ ಚುನಾವಣೆ ನಿರೀಕ್ಷೆ ಇದ್ದ ಹಾಗೆ ಮತ್ತೆ 4 ತಿಂಗಳ ಕಾಲ ಮುಂದೂಡಿಕೆ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಬಂದಿರುವಂತಹ ಒಂದು ಮಹತ್ವದ ತೀರ್ಪಿದು. ಸದ್ಯಕ್ಕೆ ರಾಜ್ಯ ಸರ್ಕಾರ ರಿಲೀಫ್ ಆಗಿದೆ. ಈಗ ಏಕಾಏಕಿ ಅನೌನ್ಸ್ ಮಾಡಿಬಿಟ್ಟಿದ್ರೆ, ಆಗಸ್ಟ್ 31ರೊಳಗಡೆ ನೀವು ಮಾಡಿ ಅಂತ ಏನಾದರೂ ಹೇಳಿದ್ದಿದ್ರೆ, ಈಗ ನೋಡಿ ಜುಲೈಲಿ ಅದು ನೆಕ್ಸ್ಟ್ ಮತ್ತೆ ಆಗಸ್ಟು, ಅರ್ಜೆಂಟಿನ ತರಾತುರಿಲಿ ಆಗಿಬಿಡೋದು. ಆಮೇಲೆ ಪಕ್ಷಗಳಿಗೂ ಕೂಡ ಈಗ ಟೈಮ್ ಸಿಗ್ತಾ ಇರಲಿಲ್ಲ, ಚುನಾವಣೆಗೆ ರೆಡಿ ಆಗಬೇಕಲ್ವಾ. ಅವರು ಕೂಡ ಸ್ಟ್ರಾಟಜಿ ಮಾಡ್ತಿದ್ದಾರೆ, ಪ್ರಚಾರ ಮಾಡಬೇಕಲ್ವಾ. ಅದು ಕೂಡ ಒಂದು ಕಾರಣ ಕೂಡ ಇರಬಹುದು. ಬಟ್ ಈಗೆಲ್ಲ ಒಂದು ಕಡೆ ಕಾಂಗ್ರೆಸ್ ಇದನ್ನು